ಹಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಸುಮಾರು 10 ದಿನ ಆಯಿತು ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್, ಬಟ್ ಏನು ಮಾಡೋದು, ಆಫೀಸ್ನಲ್ಲಿ ತುಂಬ ಅಂದರೆ ತುಂಬ ಕೆಲಸ ಇತ್ತು. ಡೈಲಿ ಆಫೀಸಿಂದ ಮನೆಗೆ ಬರೋದು ಲೇಟ್ ಆಗ್ತಾಯಿತ್ತು. ಆ್ಯಂಡ್ ಮನೆಗೆ ಬಂದ ಕೂಡಲೇ ಏನೇನು ಮಿಕ್ಕಿದ್ದ ಪೆಂಡಿಂಗ್ ಕೆಲಸ ಇರ್ತಿತ್ತು ಎಲ್ಲ ಮುಗಿಸ್ತಾ ಇದ್ದೆ. ನೈಟ್ ಮಲಗದೆ 11:30 12 ಗಂಟೆ ಆಗ್ತಿತ್ತು. ಮತ್ತು ಬೆಳಗ್ಗೆ ಆ್ಯಸ್ ಇಟ್ ಈಸ್ ಎದ್ದಳು, ಮತ್ತು 7 ಗಂಟೆಗೆ ಓಡು, ಇದೇ ಆಯಿತು. ತುಂಬ ಅಂದರೆ ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು 10 ದಿನದಿಂದ. ನಿನ್ನೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿ ಬೇಗ ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಶುರುವಿಂದ ಮಾಡೋಕ್ಕಾಗಿಲ್ಲ, ಸಾರಿ. ಇವತ್ತು ನೈಟ್ ಡಿನ್ನರ್ಗೆ ನನ್ನ ಹಾಗೂ ನನ್ನ ಮಕ್ಕಳ ಫೇವ್ರೆಟ್ ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ ವಿತ್ ಚಪಾತಿ. ಆಲೂಗಡ್ಡೆ ಪಲ್ಯ ಅಂತ ಹೇಳಿದರೆ ಮನೆಯಲ್ಲಿ ನಾನು ನನ್ನ ಮಕ್ಕಳು ಎಲ್ಲ ಸ್ವಲ್ಪ ಜಗಳ ಮಾಡಿ ತಿಂತೀವಿ. ಯಾಕಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ ಆಲೂಗಡ್ಡೆ ಪಲ್ಯ. ಅದು ಯಾವ ಥರ ಅಂದರೆ, ಈ ದೋಸೆಗೆ ಹಾಕಿರ್ತಾರಲ್ಲ ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆಯಲ್ಲಿ ಆ ಆಲೂಗಡ್ಡೆ ಪಲ್ಯ ಇಷ್ಟ ಆಗಲ್ಲ ನಮಗೆ ನಾರ್ಮಲಾಗಿ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಗರಂ ಮಸಾಲ ಇದನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆ ಮಾಡ್ತೀವಿ. ಅದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಾಡಿದ್ದು ಅಷ್ಟೂ ಆಲ್ಮೋಸ್ಟ್ ಅವತ್ತೇ ಖಾಲಿ ಆಗಿಬಿಡುತ್ತೆ. ಎಕ್ಸ್ಟ್ರಾ ಹಾಕ್ಕೊಂಡು ತಿಂತೀವಿ. ಸೊ ನಾನು ಇವತ್ತು ಬೇಗನೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ ನಮ್ಮ ಅಪ್ಪಿ ಬಂದರು. ಅಪ್ಪಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ದ್ಯಾಟ್ ಬೇಗ ಬೇಗ ಮುಗಿಸೋಣ. ಬಿಕಾಸ್ 10 ದಿನದಿಂದ ನನ್ನ ಸ್ಕೆಡ್ಯೂಲ್ ಹೆಕ್ಟಿಕ್ ಇದ್ದಿದ್ದರಿಂದ ಮನೇಲೂ ಅಡುಗೆ ಸರಿಯಾಗಿ ಆಗ್ತಾಯಿರಲಿಲ್ಲ, ಯಾರಿಗೂ ಊಟನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನೋ ಒಂದು ಊಟ ಮಾಡ್ತಾಯಿದ್ವಿ, ಮೊಸರನ್ನ ತಿಂತಾಯಿದ್ವಿ, ಎಷ್ಟೋ ಸಲ ಹೊರಗಡೆಯಿಂದ ತರಿಸ್ತಾಯಿದ್ವಿ, ಈ ಥರ ಎಲ್ಲ ಆಗೋಗಿತ್ತು. ಹಾಗಾಗಿ ಬೇಗ ಅಡುಗೆ ಮಾಡಿ ಮುಗಿಸಿ ಊಟ ಮಾಡಿ ಬೇಗ ಮಲಗಿಬಿಡೋಣ ಅಂತ ಬೇಗ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಸೈಡು ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾಯಿತ್ತು. ಹಾಗೆ ಬೇಗ ನಾನು ಚಪಾತಿ ಎಲ್ಲ ಪೂರಾ ಲಟ್ಟಿಸ್ಕೊಟ್ಟು ಹೊರಗಡೆ ಬಂದು ಕೂತ್ಕೊಂಡೆ. ಹಸ್ಬೆಂಡ್ ಅದನ್ನು ಸುಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ನನಗೆ ಮಧ್ಯಾಹ್ನ ಆಫೀಸ್ನಲ್ಲಿ ಲಂಚ್ ಇದ್ದಿದ್ದರಿಂದ ನನಗೆ ಅದು ಹೊರಗಡೆ ಊಟ ಅಷ್ಟು ಬೇಗ ಡೈಜೆಷನ್ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿದೆ ಮನೆಗೆ ಬಂದ ತಕ್ಷಣ. ನನ್ನ ಕಿಚನ್ ಕೆಲಸ ಎಲ್ಲ ಮುಗಿಸಿ ನಾ ಬಂದು ಕೂರ್ತೀನಿ ಅಷ್ಟೇನೆ. ಅದಾದಮೇಲೆ ಅಪ್ಪ ಮಕ್ಕಳು ಎಲ್ಲ ತಂದು ಸರ್ವ್ ಮಾಡ್ತಾರೆ. ನಾನು ಅದೆಲ್ಲ ತಂದಿಡೋದು ಅದೆಲ್ಲ ಮಾಡಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಒಂದು ಪದ್ಧತಿ ಏನಂತ ಅಂದರೆ, ನೈಟ್ ಡಿನ್ನರ್ಗೆ ಒಂದಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರ್ತೀವಿ. ಬಿಕಾಸ್ ಬೆಳಗ್ಗೆನೂ ಮಕ್ಕಳು ಹರಿಬರಿಲಿರ್ತಾರೆ, ನಾನು ಹರಿಬರಿ, ಮಧ್ಯಾಹ್ನನೂ ಅಷ್ಟೇ. ಸೊ ನೈಟ್ ಒನ್ ಟೈಮ್ ಡಿನ್ನರ್ಗೆ ಎಲ್ಲರೂ ಇರೋದರಿಂದ ನೀಟಾಗಿ ನಾವು ಚಾಪೆ ಹಾಕ್ಕೊಂಡು ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀವಿ. ಡೈನಿಂಗ್ ಟೇಬಲ್ ಇದ್ದರೂ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನಮಗೆ ಅದ್ರ ಮೇಲೆ. ಸೊ ಕೆಳಗೆ ಚಾಪೆ ಹಾಕ್ಕೊಂಡು ನೀಟಾಗಿ ಕೂತು ಮಾತಾಡಿಕೊಂಡು ಸ್ವಲ್ಪ ತಮಾಷೆ ತರಲೆ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಆಮೇಲೆ ಎಲ್ಲರೂ ಅದೊಂದು ಟೈಮ್ ಅಲ್ವಾ, ನಮ್ಮದು ಏನೇ ಇದ್ರೂ ಎಕ್ಸ್ಚೇಂಜ್ ಮಾಡ್ಕೋಬೋದು. ಹೋಲ್ ಡೇ ಸ್ಕೆಡ್ಯೂಲ್ ಏನೇ ಇದ್ದರೂ ಶೇರ್ ಮಾಡ್ಕೋತೀವಿ. ಒಬ್ರಿಗೊಬ್ರು ಏನೇ ಇದ್ರೂ ಸಜೆಷನ್ಸ್ ಕೊಡಬೇಕು ಅಂದರೆ ಕೊಡ್ತೀವಿ, ಇಲ್ಲ ಕರೆಕ್ಷನ್ಸ್ ಇತ್ತು ಅಂದರೆ ಮಾಡ್ಕೋತೀವಿ. ಸೊ ಇಟ್ ಈಸ್ ಅ ನೈಸ್ ಟೈಮ್. ಒನ್ ಟೈಮ್ ಕೂತ್ಕೊಂಡು 4 ಜನ ಆ ಥರ ಊಟ ಮಾಡೋದು. ಈಗಿನ ಓಡೋ ಪ್ರಪಂಚದಲ್ಲಿ ನಮಗೆ ಈ ಥರ ಟೈಮ್ಗಳು ಸಿಗೋದೇ ಭಾಳ ಕಷ್ಟ. ಸೊ ಆದಷ್ಟು ನೈಟ್ ಟೈಮ್ ಆದ್ರೂ ಫ್ಯಾಮಿಲಿ ಜೊತೆ ಇರೋದು ಉತ್ತಮ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನನಗೆ ತುಂಬ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೇಟು ಚಪಾತಿ ಆಲೂಗಡ್ಡೆ ಪಲ್ಯ. ಆ್ಯಂಡ್ ಆಬ್ವಿಯಸ್ಲಿ ನೈಟಿಗೆ ಡಿನ್ನರ್ಗೆ ಸೌತೆಕಾಯಿ ಅಥವಾ ಮೂಲಂಗಿ ಆ ಥರ ಏನಾದರೂ ಬೇಕೇ ಬೇಕು ನಮಗೆ. ಈಗ ನೀವೇನು ನೋಡ್ತಿದ್ದೀರಾ, ನಾವು ಇನ್ನೂ 3 ಜನ ತಿಂತಾನೇ ಇದ್ದೀವಿ. ಅಷ್ಟು ಬೇಗ ಹಸ್ಬೆಂಡು ಪಟ ಅಂತ ಊಟ ಮುಗಿಸೇ ಬಿಟ್ರು. ನಾವು ಇಷ್ಟೊತ್ತು ಸಲ ಅನ್ಕೋತೀವಿ, ನಾವು ಕಣ್ಣು ಬಿಡೋದ್ರಲ್ಲಿ ಅವ್ರ ಪ್ಲೇಟ್ ಖಾಲಿ ಆಗಿಬಿಟ್ಟಿರುತ್ತೆ. ಆ್ಯಂಡ್ ವಿ ಆರ್ ಸ್ಟಿಲ್ ಲೈಕ್ ನಾಟ್ ಡನ್ ಈವನ್ ವಿತ್ 50%. ನಾವು 3 ಜನ ಮಾತಾಡಿಕೊಂಡು ಏನೇನು ಹೇಳಬೇಕು, ಏನೇನು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಇಡೀ ದಿನದ ಸ್ಕೆಡ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿರ್ತೀವಿ. ಅಥವಾ ಬೇರೆ ಏನೋ ನನ್ನ ಮಗಳು ತಲಹಟೆ ಮಾಡ್ತಾಯಿರ್ತಾಳೆ, ಅದ್ರ ಬಗ್ಗೆ ಮಾಡ್ತಾಯಿರ್ತೀವಿ. ನಾವು ಈ ಥರ ಇತ್ತು ಅಂದರೆ ಮೈ ಹಸ್ಬೆಂಡ್ ಇಸ್ ಲೈಕ್ ಕ್ವಿಕ್ಕಾಗಿ ಫಿನಿಷ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಟೇ ಬಿಟ್ರು.
ಆ್ಯಂಡ್ ನನ್ನ ಪ್ಲೇಟಲ್ಲಿ ಆಲೂಗಡ್ಡೆ ಪಲ್ಯ ಖಾಲಿಯಾಗಿತ್ತು. 2 ಪೀಸಿಗೆ ಏನು ಮತ್ತೆ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನನ್ನ ಮಗಳ ಹತ್ರ ಕೇಳಿದರೆ ಕೊಡಲ್ಲ ಅಂದಾಗ ಜಗಳ ಮಾಡ್ತಿದ್ಲು. ಹಾಗೋ ಹೀಗೋ ರಿಕ್ವೆಸ್ಟ್ ಮಾಡಿ ಕೊನೆಗೆ ತೊಗೊಂಡೆ. ಬಟ್ ಸ್ಟಿಲ್ ಅವಳು ಕೊಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಎಲ್ಲ ಊಟ ಆಯಿತು. ಊಟ ಆದಮೇಲೆ ಎಲ್ಲ ಎತ್ತಿಟ್ಟೆ. ಮಕ್ಕಳೆಲ್ಲ ನೆಕ್ಸ್ಟ್ ಡೇಗೆ ಅವ್ರ ಪಾಡಿಗೆ ಅವರು ಎಲ್ಲ ಬುಕ್ಸು, ಯೂನಿಫಾರ್ಮು, ಹೋಮ್ವರ್ಕ್ ಏನೇ ಇದ್ದರೂ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ಅವ್ರು ರೆಡಿ ಮಾಡ್ಕೋತಾಯಿದ್ರು. ಮೀನ್ವೈಲ್ ಸ್ವಲ್ಪ ಪಾತ್ರೆ ಇತ್ತು, ನಾನು ಮುಗಿಸ್ಬಿಟ್ಟೆ. ಯೂಶ್ವಲಿ ಈ ಕೆಲಸ ನನ್ನ ಹಸ್ಬೆಂಡ್ದೇ ಇರುತ್ತೆ, ಬಟ್ ಇವತ್ತು ನಾನು ಮುಗಿಸ್ದೆ. ಯಾಕಂದರೆ ಸ್ವಲ್ಪ ಅಷ್ಟೇ ಪಾತ್ರೆ ಇತ್ತು ಆ್ಯಂಡ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ಬೋದು ಅಂತ. ಮತ್ತು ಇನ್ನೊಂದು ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಂತ ಅಂದರೆ, ಈಗ ನಾನು ಪಲ್ಯ ಮಾಡಿಟ್ಟು ಚಪಾತಿ ಎಲ್ಲ ಲಟ್ಟಿಸಿ ಅವ್ರಿಗೆ ಸುಡೋದಕ್ಕೆ ಅಂತ ಬಿಟ್ಟು ಬರ್ತೀನಿ. ಅವ್ರು ಸುಡ್ತಾರೆ, ಸುಟ್ಬಿಟ್ಟು ಹಾಗೆ ಬರ್ತಾರೆ ಅಷ್ಟೇ. ನಾವು ಆ ಲಟ್ಟಿಸಿರೋದೆಲ್ಲ ಧೂಳು ಏನೇನಿರುತ್ತೆ ಅದೆಲ್ಲ ಅವ್ರು ಕ್ಲೀನ್ ಮಾಡಲ್ಲ, ಸ್ಟವ್ ಎಲ್ಲ ಕ್ಲೀನ್ ಮಾಡಲ್ಲ. ಸೊ ಅದೆಲ್ಲ ನನ್ನ ಡ್ಯೂಟಿ. ಮತ್ತು ಕಿಚನ್ ನಾನು ಕ್ಲೀನ್ ಮಾಡಲೇಬೇಕು. ಅವ್ರು ಅದೆಲ್ಲ ಪೆಂಡಿಂಗ್ ಇಡ್ತಾರೆ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು, ಬೇಗ 8 ಗಂಟೆಗೆಲ್ಲ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಬೇಗ ಸ್ವಲ್ಪನೇ ಪಾತ್ರೆ ಇತ್ತು ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಆರಾಮಾಗಿ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಕಿಚನೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಾನು ತಗೊಂಡೆ. ಬಟ್ ಇದೂ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನಾವು ಮಧ್ಯದಲ್ಲಿ ಸಣ್ಣ ಪುಟ್ಟ ಈ ಥರ ಕೆಲಸ ಮಾಡಿದರೆ, ಹೆಲ್ಪ್ ಮಾಡಿದರೆ ಇಟ್ ಲುಕ್ಸ್ ಗುಡ್. ಟೆರೆಸ್ ಮೇಲೆ ವಾಕಿಗೆ ಬಂದರೆ ನನಗಂತೂ ಭಾಳ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೆರೆಸ್ ಮೇಲೆ. ನಮ್ಮ ಟೆರೆಸ್ನಲ್ಲಿ ಎಲ್ಲ ಥರ ಫೆಸಿಲಿಟಿ ಕೊಟ್ಟಿರ್ತಾರೆ ನಮ್ಮ ಅಪಾರ್ಟ್ಮೆಂಟ್ನವರು. ಕೂತ್ಕೊಂಡು ಬಟ್ಟೆ ಒಗೆಯೋರ್ಗು ಆಪ್ಷನ್ ಇದೆ. ಇಲ್ಲಿ ಟ್ಯಾಂಕ್ ಕೆಳಗಡೆ ನಿಂತ್ಕೊಂಡು ಬಟ್ಟೆ ಒಗೆಯೋರ್ಗು 2 ಕಲ್ಲು ಹಾಕಿಕೊಟ್ಟಿದ್ದಾರೆ, ಆಪ್ಷನ್ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಟ್ಯಾಪ್ಗಳು ಇದೆ ಅದ್ರ ಮುಂದೆ. ಮತ್ತು ಟ್ಯಾಂಕ್ ಕೆಳಗಡೆ ಬಟ್ಟೆ ಒಣಗಾಕೋದಕ್ಕೂ ಮಳೆಗಾಲದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಹೊರಗಡೆನೂ ಆಪ್ಷನ್ ಇದೆ ಇಲ್ಲಿ ನಮಗೆ ಬಟ್ಟೆ ಒಣಗಾಕೋದಕ್ಕೆ. ಇಲ್ಲಿ ಹಾಕಿದ್ರೆ ಅಂತೂ ಬೇಸಿಗೆ ಟೈಮ್ನಲ್ಲಿ ವಿತಿನ್ ಆನ್ ಅವರ್ ಫುಲ್ಲು ಬಟ್ಟೆ ಒಣಗೋಗಿರುತ್ತೆ. ಮತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಈ ಥರ ಬೆಂಚ್ ಎಲ್ಲ ಹಾಕಿದ್ದಾರೆ. ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ನಾವು ಯಂಗ್ಸ್ಟರ್ಸು ಅಷ್ಟೇ. ಸ್ಯಾಟರ್ಡೇ ಸಂಡೇ ನಮಗೂ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು, ಹೊರಗಡೆ ಹೋಗಿ ಕೂತ್ಕೋಬೇಕು, ಒಳ್ಳೆ ಗಾಳಿ ವಾತಾವರಣ ಬೇಕು ಅಂತ ಹೇಳಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ.
ಆ್ಯಂಡ್ ಫುಲ್ ಸೈಲೆಂಟಾಗಿರಬೇಕು. ಅದು ಮೇನ್ ನಮಗೆ. ಈ ನಮ್ಮ ಅಪಾರ್ಟ್ಮೆಂಟ್ ಆಜು ಬಾಜು ಎಲ್ಲೂ ನಮಗೆ ಗಾಡಿಗಳ ಆ ಥರ ರ್ಯಾಶ್ ಗಾಡಿಗಳು ಓಡಾಡೋದಾಗಲಿ, ಕಂಟಿನ್ಯೂಸ್ ಗಾಡಿ ಸೌಂಡ್ಗಳು, ಹಾರ್ನ್ ಸೌಂಡ್ಗಳು ಯಾವುದು ಬರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಅಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಅವರು ನೀಟಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ, ಯಾವುದೇ ನಮ್ಮ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್ ಬಂದ್ರೂ ಅವರೂ ಅವ್ರದ್ದು ಗಾಡಿದು ಆಗಲಿ ಕಾರ್ದಾಗಲಿ ಹಾಂಕ್ ಸೌಂಡ್ ಮಾಡೋಂಗಿಲ್ಲ. ಅದು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದಾರೆ ಆ ರೂಲ್ನ. ಆ್ಯಂಡ್ ದಿ ಸಿ ಟು ಇಟ್ ದ್ಯಾಟ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇದೆ ಎಲ್ಲ ಅಪಾರ್ಟ್ಮೆಂಟ್ಸಲ್ಲೂ. ಬಟ್ ಅದು ಇರೋದ್ರಿಂದನೇ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನಾವು ಬಂದು ಸುಮಾರು ತಿಂಗಳುಗಳೇ ಆಯಿತು. ಆಗ್ಲಿಂದನೂ ನಾನು ನೋಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಡಿಸಿಪ್ಲಿನ್ಡ್ ಆಗಿದೆ. ಎಸ್, ಒಬ್ಬರು ಇಬ್ಬರು ಇಲ್ಲಿ ಅಲ್ಲಿ ಇದ್ದೇ ಇರ್ತಾರೆ. ಬಟ್ ಅದನ್ನು ಅದಕ್ಕೆ ಅಂತ ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಡಿಸಿಷನ್ಸ್ ತೊಗೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ತಾಯಿದ್ದಾರೆ. ಸೊ ಐ ರಿಯಲಿ ಫೈಂಡ್ ಅ ವಂಡರ್ಫುಲ್ ಪ್ಲೇಸ್. ನನಗಂತೂ ತುಂಬ ಹ್ಯಾಪಿನೆಸ್ ಇದೆ ಈ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆದಾಗಿಂದ. ತುಂಬ ಪೀಸ್ ಆಫ್ ಮೈಂಡ್ ಇದೆ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ. ಯಾರೂ ಇನ್ನೊಬ್ಬರು ಮನೆಯಲ್ಲಿ ಏನಾಗ್ತಾಯಿದೆ ಅಂತ ಯಾರು ಇಣುಕು ನೋಡೋರು ಯಾರೂ ಇಲ್ಲ. ವೆರಾಸ್ ವೆನ್ ಯು ಸ್ಟೇ ಸಮ್ವೇರ್ ಔಟ್, ಲೋಕಲ್ ಲೈಟ್ಸ್ ಇಂಡಿಪೆಂಡೆಂಟ್ ಹೌಸಸಲ್ಲಿ ಇದ್ದಾಗ ಆಜುಬಾಜು ಮನೆಯವರೆಲ್ಲ ಇದೇ ಕೆಲಸ ಆಗುತ್ತೆ ಅವ್ರಿಗೆ. ಅವ್ರ ಮನೇಲಿ ಏನು ನಡೀತಿದೆ, ಇವ್ರ ಮನೇಲಿ ಏನು ನಡೀತಿದೆ, ಅವ್ರದ್ದೇನು ಪ್ರಾಬ್ಲಮ್ಮು, ಇವ್ರದ್ದೇನು ಪ್ರಾಬ್ಲಮ್ಮು, ಅವ್ರ ಗಾಸಿಪ್ಸು ಇವ್ರದ್ದು ಗಾಸಿಪ್ಸು, ಅದು ಇದು ಬರೀ ಇದೇ ಆಗೋಗುತ್ತೆ ಅವ್ರದ್ದು. ವೆರಾಸ್ ಇಲ್ಲಿ ಆ ಥರ ಇಲ್ಲ. ಯಾರನ್ನ ಮಾತಾಡ್ಸಲ್ಲ. ಎದುರುಗಡೆ ಸಿಕ್ಕಿದಾಗ ಹಾಯ್ ಬೈ ಆಲ್ ದಟ್ ಇಸ್ ದೇರ್. ಫೆಸ್ಟಿವಲ್ಸ್ ಬಂದಾಗ ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಅದು ಇದೆ. ಬಟ್ ಇನ್ನೊಬ್ರ ಬಗ್ಗೆ ನಾವು ಮಾತಾಡೋದಾಗಲಿ, ಅವ್ರ ಬಗ್ಗೆ ಅವ್ರು ನಮ್ಮ ಬಗ್ಗೆ ಮಾತಾಡೋದಾಗಲಿ, ಅಥವಾ ಒಬ್ಬರು ಮನೇಲಿ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದಾಗಲಿ, ಅದೆಲ್ಲ ಯಾವುದೂ ಇಲ್ಲ ಇಲ್ಲಿ. ನಮ್ಮದು ಚಿಕ್ಕ ಅಪಾರ್ಟ್ಮೆಂಟ್, ಜಸ್ಟ್ 35 to 40 ಹೌಸಸ್, ಬಟ್ ಸ್ಟಿಲ್ ತುಂಬ ಡಿಸಿಪ್ಲಿನ್ಡ್ ಆಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಎನ್ವೈರ್ಮೆಂಟು. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಗ ನೋಡಿದೆ ಐರನ್ನಿಂದ ಬಟ್ಟೆಗಳು ಬಂದಿತ್ತು. ಸೊ ಮತ್ತೆ ಅದನ್ನು ಸೆಗ್ರಿಗೇಟ್ ಮಾಡಿ ಜೋಡಿಸಿ ಇಟ್ಬಿಟ್ರೆ ಮತ್ತು ನನಗೆ ಟೆನ್ಷನ್ ಇರಲ್ಲ. ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಬಟ್ಟೆ ಎಲ್ಲ ಐರನ್ ಆಗಿ ಬೀರು ಒಳಗಿತ್ತು ಅಂದರೆ ಹಾಕ್ಕೊಂಡು ಹೋಗೋದಕ್ಕೆ ನನಗೆ ಆರಾಮ ಅನಿಸುತ್ತೆ. ಬಟ್ ಸ್ಟಿಲ್ ಅಷ್ಟು ಬಟ್ಟೆ ಇದ್ರೂ ಯಾವುದಪ್ಪ ಹಾಕ್ಕೊಳ್ಳಿ ಅಂತಲೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ. ನಮ್ಗೆ ಲೇಡೀಸಿಗೆ ಹಾಗೆ ಅಲ್ವಾ, ಎಷ್ಟೇ ಬಟ್ಟೆ ಇದ್ರೂ ಸಾಕಾಗೋದೇ ಇಲ್ಲ ನಮಗೆ. ಇನ್ನೂ ಇಲ್ಲ, ಬಟ್ಟೆ ಚೆನ್ನಾಗಿರೋದಿಲ್ಲ ಅಂತ ಇದೇ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ ನಾವು. ಎನಿವೇಸ್, ಬ್ಯಾಕ್ ಟು ದ ಟಾಪಿಕ್. ಸೊ ಬಟ್ಟೆಗಳೆಲ್ಲ ಐರನ್ನಿಂದ ಬಂದಿತ್ತು. ಎಲ್ಲ ನೀಟಾಗಿ ನನಗೆ ಯಾವ ರೀತಿ ಬೇಕು, ಯೂಶ್ವಲಿ ಅದನ್ನು ಲಾಂಗಾಗಿ ಐರನ್ ಮಾಡಿ ಫೋಲ್ಡ್ ಮಾಡಿರ್ತಾರೆ ಅವರು. ನಾನು ಅದನ್ನು ಲಾಂಗಾಗಿ ಹಾಗೆ ಜೋಡಿಸ್ಕೊಳ್ಳಲ್ಲ, ಬೀರೋನಲ್ಲಿ ಶಾರ್ಟ್ ಮಾಡ್ಕೋತೀನಿ ನಾನು. ಆ್ಯಂಡ್ ಫಸ್ಟ್ ನಾನು ಯೂಶ್ವಲಿ ಎಷ್ಟು ಬಟ್ಟೆ ಕೊಟ್ಟಿದೆ ಕೌಂಟ್ ಚೆಕ್ ಮಾಡ್ಕೋತೀನಿ, ಮತ್ತು ಎಲ್ಲ ಬಟ್ಟೆ ಬಂದಿದೆಯಾ ಅಂತ ನೋಡ್ಕೋತೀನಿ. ಬಿಕಾಸ್ ಈಗಿನ ಕಾಲದಲ್ಲಿ ಯಾರನ್ನ ಎಲ್ಲೂ ಏನೂ ನಂಬೋಕ್ಕಾಗಲ್ಲ. ಸೊ ಬಟ್ಟೆಗಳನ್ನ ಎಷ್ಟು ಕೊಟ್ಟಿರ್ತೀವಿ, ಎಷ್ಟು ಕೌಂಟ್ ಇದೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಟ್ ದ ಸೇಮ್ ಟೈಮ್ ಯಾರ್ಯಾರ್ದು ಬಟ್ಟೆ ಅಂತ ಹೇಳಿ ನಾನು ಸೆಗ್ರಿಗೇಟು ಮಾಡ್ಕೊಂಬಿಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅದೊಂದು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ.
ಕೆಲಸ ಬೇಗ ಮುಗಿಸಿ ಇಟ್ ವಾಸ್ ಆಲ್ರೆಡಿ 9:30. ಇವಾಗ ನಾವು ಜೋಜೋ ಮಾಡೋ ಸಮಯ. ಮತ್ತೆ ನಿಮ್ಮನ್ನು ನಾಳೆ ಹೊಸ ವ್ಲಾಗ್ ಜೊತೆ ಮೀಟ್ ಮಾಡ್ತೀನಿ. ಬಾಯ್.